ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನವನ್ನು ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 25 ನೋಡೋಣ. ಹೆರಿಗೆಗಾಗಿ ಮನಸ್ಸಿನ ಪೂರ್ವ ತಯಾರಿ. ಮನಸ್ಸಿನ ಸಹಾಯಕ ಅಭ್ಯಾಸ. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಹೆರಿಗೆಗೆ ಹೋಗೋ ಮೊದಲು ಸಂಪನ್ಮೂಲಗಳು, ಅಗತ್ಯ ಇರೋ ವಸ್ತುಗಳನ್ನು ಮೊದಲೇ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಎಲ್ಲದಕ್ಕೂ ಮೇನ್ ವಿಶ್ವಾಸ ಮತ್ತು ಮನಸ್ಸು ಅನ್ನೋದರ ಬಗ್ಗೆ, ಅದನ್ನು ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು, ಆತ್ಮವಿಶ್ವಾಸದಿಂದ ಇರಬೇಕು ಅನ್ನೋದರ ಬಗ್ಗೆ ನೋಡೋಣ ಬನ್ನಿ. ಈಗಿನ ಕಾಲದಲ್ಲಿ ನಾವು ಎಷ್ಟೇ ಸಕಾರಾತ್ಮಕವಾಗಿ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ರೂ ನಮ್ಮ ಅಕ್ಕಪಕ್ಕದವರು, ಸುತ್ತಮುತ್ತಲಿನ ಜನ ನೆಗೆಟಿವ್ ಮಾತುಗಳನ್ನೇ ಆಡ್ತಾ ಇರ್ತಾರೆ. ನೂರಾರು ಪಾಸಿಟಿವ್ ವಿಷಯಗಳಿದ್ದರೂ ಒಂದು ನೆಗೆಟಿವ್ ವಿಷಯದ ಬಗ್ಗೆ ಅದನ್ನೇ ರಿಪೀಟ್ ಹೇಳ್ತಾ ಇರ್ತಾರೆ. ಅದರಿಂದ ನಾವು ಹೇಗೆ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಆತ್ಮವಿಶ್ವಾಸದಿಂದ ಇರಬೇಕು ಅಂದರೆ, ಮೊದಲು ನಾವು ಸಂಗೀತವನ್ನು ಕೇಳಿಸ್ಕೊಳ್ಳೋ ಅಭ್ಯಾಸವನ್ನು ಇಟ್ಕೋಬೇಕು. ಅದು ಎಂಥ ಸಂಗೀತ ಕೇಳಬೇಕು ಅಂದರೆ, ಭಕ್ತಿ ಸಂಗೀತ, ಪ್ರಾರ್ಥನಾ ಗೀತೆಗಳು, ಈ ರೀತಿಯ ಸಾಂಗ್ಗಳನ್ನು ನಾವು ಕೇಳಬೇಕು. ದೇವರಲ್ಲಿ ನಂಬಿಕೆ ಬರುವಂತಹ ಸಾಂಗ್ಗಳು, ಪಾಸಿಟಿವ್ ಆಗಿ ಮನಸ್ಸನ್ನು ಸಮಾಧಾನವಾಗಿ ಇಡುವಂತಹ ಸಂಗೀತಗಳನ್ನು ಕೇಳಬೇಕು. ಮತ್ತು ನಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ಜಪ ಮಾಡೋದು, ಮಂತ್ರಗಳನ್ನು ಹೇಳ್ಕೊಳ್ಳೋದು, ಭಜನೆಗಳನ್ನು ಕೇಳೋದು, ಪ್ರಾರ್ಥನೆ ಮತ್ತು ಗುರುಗಳ ಉಪದೇಶಗಳು, ವಚನಗಳು ಇತ್ಯಾದಿಗಳನ್ನು ಕೇಳಬೇಕು. ಎರಡನೇ ಅಭ್ಯಾಸ ಅಂದರೆ ಶ್ವೇತಪ್ರಕಾಶವನ್ನು ಪಡೆಯೋದು. ಇದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಇದು ಶ್ವೇತಪ್ರಕಾಶ ಅಂದರೆ ಏನು ಅಂದರೆ, ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಈಶ್ವರೀಯ ಶ್ವೇತ ದೈವಿಕ ಪ್ರಕಾಶ ನಿಮ್ಮ ಮೇಲೆ ಬೀಳುತ್ತಿದೆ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು, ಆ ಬೆಳಕು ದೈವಿಕ ರಕ್ಷಣೆ, ಆರೋಗ್ಯ, ಆಶೀರ್ವಾದಗಳನ್ನು ಒಳಗೊಂಡಿದೆ. ಆ ಕಿರಣಗಳು ನನ್ನ ಮೇಲೆ ದೈವಿಕ ಪ್ರಕಾಶವನ್ನು, ಮಳೆಯನ್ನು ಸುರಿಸ್ತಾ ಇದೆ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಬೇಕು. ನನ್ನ ಮಗುವಿಗೂ ಸಹ ಆ ದೈವಿಕ ಪ್ರಕಾಶ ಪಡೆಯುತ್ತಿದೆ ನನ್ನ ಮಗುವೂ ಸಹ ಅಂತ ಹೇಳಿ ಅಂದ್ಕೋಬೇಕು. ಚೈತನ್ಯ ಹೆಚ್ಚುತ್ತಿದೆ, ನಕಾರಾತ್ಮಕತೆ, ಚಿಂತೆ, ಚಂಚಲತೆ ಎಲ್ಲವೂ ದೂರ ಹೋಗುತ್ತಿದೆ. ದೇವರ ಸಂಪೂರ್ಣ ರಕ್ಷಣೆ, ಆರೋಗ್ಯ, ಸಕಾರಾತ್ಮಕತೆಯನ್ನು ನನ್ನ ಮಗು ಪಡೆಯುತ್ತಿದ್ದೇವೆ ಅಂತ ಹೇಳಿ, ಧನ್ಯವಾದಗಳು ಅಂತ ಹೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೂರನೇ ಅಭ್ಯಾಸ ಏನು ಅಂದರೆ, ನಮ್ಮ ಮನಸ್ಸಿಗೆ ನಾವು ಸ್ವಯಂ ಸೂಚನೆಯನ್ನು ನೀಡೋದು. ಏನು ಅಂದರೆ, ನಾವು ಆರಾಮಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ, ಸಕಾರಾತ್ಮಕ ಆಲೋಚನೆಗಳನ್ನು ಕೊಡಬೇಕು. ಈಗ ಒಬ್ಬ ವ್ಯಕ್ತಿ ಪದೇ ನನಗೆ ಆರಾಮಿಲ್ಲ, ನಾನು ಆರೋಗ್ಯವಾಗಿಲ್ಲ, ದಿನೇ ನಾನು ಆರಾಮವಾಗಿಲ್ಲ, ನಾನು ಹುಷಾರಿಲ್ಲ, ನನಗೆ ದಿನೇ ನನ್ನ ಆರೋಗ್ಯ ಹದಗೆಡುತ್ತಿದೆ ಅಂತ ಹೇಳಿ ಹೇಳ್ಕೊಂಡಿದ್ದೆ ಆದರೆ ಅವನು ಅದೇ ರೀತಿ ಆಗ್ತಾ ಹೋಗ್ತಾನೆ. ಅದರ ಬದಲು ನನಗೆ ದಿನೇ ಆರೋಗ್ಯವನ್ನು ಪಡಿತಾ ಇದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ, ನನಗೆ ಹುಷಾರಾಗ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಹೋದರೆ ಅವನು ಹುಷಾರಾಗ್ತಾ ಹೋಗ್ತಾನೆ. ಅದಕ್ಕೆ ನಾವು ಸಹ ಸ್ವಯಂ ಸೂಚನೆಯನ್ನು ನಮ್ಮ ದೇಹಕ್ಕೆ ನೀಡ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ನನಗೆ ಮತ್ತು ನನ್ನ ಮಗುವಿಗೆ ಆರೈಕೆಯನ್ನು ಮಾಡುತ್ತಿದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನನ್ನ ಮಗು ದೇವರ ರಕ್ಷಣೆಯಲ್ಲಿದೆ, ಸಂಪೂರ್ಣವಾಗಿ ಸುರಕ್ಷತೆಯಲ್ಲಿದ್ದೇವೆ ನಾನು, ನನ್ನ ಮಗು ಎಂದು ಹೇಳ್ಕೊಳ್ಳೋದು. ಮತ್ತು ನಾನು, ನನ್ನ ಮಗು ದೇವರ ಸಂಪತ್ತು, ಯಾವುದೇ ಕೆಟ್ಟ ಘಟನೆ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ದೇವರು ಕಾಯ್ತಾನೆ ಅನ್ನೋ ಮಾತನ್ನು ಹೇಳ್ಕೊಳ್ತಾ ಇರಬೇಕು. ನನ್ನ ಮಗು ದೈವಿಕ ಮಗು, ನನ್ನ ಮಗುವಿಗೆ ಜನನದ ಸಮಯದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ, ಎಲ್ಲ ಸೌಕರ್ಯಗಳನ್ನು ನನ್ನ ಮಗು ಪಡೆಯುತ್ತದೆ ಮತ್ತು ಪಡೆಯುತ್ತಿದೆ, ಮುಂದೆಯೂ ಸಹ ಪಡೆಯುತ್ತದೆ ಎನ್ನುವ ಭಾವನೆಯನ್ನು ಹೊಂದಬೇಕು ಮತ್ತು ಹೇಳ್ಕೊಳ್ತಾ ಇರಬೇಕು. ಇದರಿಂದ ಗರ್ಭಿಣಿ ಸ್ತ್ರೀಗೂ ಮತ್ತು ಮಗುವಿಗೂ ಸಹ ಸಕಾರಾತ್ಮಕ ಭಾವನೆ ಹೋಗಿ ಮುಟ್ಟುತ್ತೆ ಮತ್ತು ಪೂರ್ಣ ವಿಶ್ವಾಸ, ದೃಢತೆ ಮಗುವಿನಲ್ಲಿ ಮತ್ತು ತಾಯಿಯಲ್ಲಿ ಮೂಡುತ್ತೆ. ಇದು ಅಧ್ಯಾಯ 25ರ ಅರ್ಥವಾಗಿದೆ. ಮುಂದಿನ ಅಧ್ಯಾಯದಲ್ಲಿ
ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 26 ದೃಶ್ಯೀಕರಣ ಮತ್ತು ಓಂ ನಾಭಿ ಧ್ಯಾನ, ವರ್ತಮಾನದಲ್ಲಿ ಜೀವಿಸುವ ತಂತ್ರಗಳು, ಇದರ ಬಗ್ಗೆ ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ಆ ವಿಡಿಯೋಗಳನ್ನು ನೋಡಿ. ಆ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಸಂಪೂರ್ಣವಾದ ತಿಳುವಳಿಕೆ ಬರುತ್ತೆ. ಥ್ಯಾಂಕ್ ಯು.